Good morning, students. How are you all? I hope you are safe and healthy at home. Welcome to 5th EVS class. Makla, Unit 6 na Day 9, Day 11, Day 12, Day 13 and Day 14 class na already ನೀವು ಲೀಡ್ ಸ್ಕೂಲ್ at home ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ. Isn't it children? So, ಈ 5 days ಕ್ಲಾಸ್ನ ನಾನು ಸಮರೈಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟ್ ವಿ ಸ್ಟಾರ್ಟ್ ಫ್ರಮ್ ದ ಡೇ 9 ದಟ್ ಈಸ್ 18/1/2021 ಮಂಡೇ ಕ್ಲಾಸಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನೊಂದ್ಸಲ ಕಲಿಯೋಣ. ಓಕೆ, ಇನ್ ಮಂಡೇ ಕ್ಲಾಸ್ ದ ಟಾಪಿಕ್ ಈಸ್ ರಿಕ್ಯಾಪ್. ಸೊ ರಿಕ್ಯಾಪ್ನ ಮಾಡಿದ್ದಾರೆ, ಯೂನಿಟ್ 6ನ ರಿಕ್ಯಾಪ್ ಮಾಡಿದ್ದಾರೆ. ಓಕೆ, ಐ ವಿಲ್ ಆಸ್ಕ್ ಸಮ್ ಕ್ವಶನ್ ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ ದಿಸ್ ಕ್ವಶನ್. ಓಕೆ, the first question is, what is force? The answer is, force is the pull or push on an object. Force ಅಂತಂದ್ರೇನು? ಒಂದು ಆಬ್ಜೆಕ್ಟನ್ನ ಪುಲ್ ಅಥವಾ ಪುಷ್ ಮಾಡೋ ಅಂಥದ್ದು. Second question, what are the 4 effects of the force? The 4 effects of the force are, force can set a resting object in a motion. ಸೊ ರೆಸ್ಟಲ್ಲಿರುವಂತಹ ಆಬ್ಜೆಕ್ಟನ್ನ ಮೂವ್ ಆಗೋ ಹಾಗೆ ಮಾಡುತ್ತೆ. ಸೆಕೆಂಡ್ ಎಫೆಕ್ಟ್ ಈಸ್, ಫೋರ್ಸ್ ಕ್ಯಾನ್ ಸೆಟ್ ಅ ಮೂವಿಂಗ್ ಆಬ್ಜೆಕ್ಟ್ ಟು ರೆಸ್ಟ್. ಸೊ ಫೋರ್ಸ್ ಏನು ಮಾಡುತ್ತೆ? ಮೂವ್ ಆಗ್ತಿರುವಂತಹ ಆಬ್ಜೆಕ್ಟನ್ನ ರೆಸ್ಟ್ ಪೊಸಿಷನಲ್ಲೂ ಕೂಡ ಇಡುತ್ತೆ. ಓಕೆ, ಥರ್ಡ್ ಎಫೆಕ್ಟ್ ಈಸ್, ಫೋರ್ಸ್ ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ಎ ಮೂವಿಂಗ್ ಆಬ್ಜೆಕ್ಟ್. ಸೊ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂತಂದರೆ ಅದರ ಡೈರೆಕ್ಷನನ್ನು ಕೂಡ ಫೋರ್ಸು ಚೇಂಜ್ ಮಾಡುತ್ತೆ. And the fourth effect is, force can change the shape of an object. ಸೊ ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸನ್ನು ಅಪ್ಲೈ ಮಾಡಿದಾಗ ಅದರ ಶೇಪನ್ನು ಕೂಡ ಚೇಂಜ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆರ್ ದ 2 ಮೇನ್ ಟೈಪ್ಸ್ ಇನ್ ವಿಚ್ ಫೋರ್ಸ್ ಇಸ್ ಡಿವೈಡೆಡ್? ಸೊ ಯಾವ 2 ಮೇನ್ ಟೈಪ್ಸಲ್ಲಿ ಫೋರ್ಸನ್ನು ಡಿವೈಡ್ ಮಾಡಿದ್ದಾರೆ? ಫೋರ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಟೈಪ್ಸ್. ಫೋರ್ಸನ್ನು 2 ಟೈಪ್ಸ್ ಆಗಿ ಡಿವೈಡೆಡ್ ಮಾಡಿದ್ದಾರೆ. ಒಂದು ಕಾಂಟ್ಯಾಕ್ಟ್ ಫೋರ್ಸ್ ಆ್ಯಂಡ್ ಅನದರ್ ಒನ್ ಈಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಶಲ್ ವಿ ನೋ ದ ಮೀನಿಂಗ್ ಆಫ್ ದ ಕಾಂಟ್ಯಾಕ್ಟ್ ಫೋರ್ಸ್ ಆ್ಯಂಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್? ಎಸ್. ವಾಟ್ ಆರ್ ಕಾಂಟ್ಯಾಕ್ಟ್ ಫೋರ್ಸಸ್? ನೇಮ್ ಟು ಕಾಂಟ್ಯಾಕ್ಟ್ ಫೋರ್ಸ್. ಕಾಂಟ್ಯಾಕ್ಟ್ ಫೋರ್ಸ್ ಅಂತಂದರೆ ಏನು? 2 ರೀತಿಯಾದಂತಹ ಕಾಂಟ್ಯಾಕ್ಟ್ ಫೋರ್ಸ್ ಯಾವುದು ಅಂತ ಕೇಳಿದ್ದಾರೆ. ಕಾಂಟ್ಯಾಕ್ಟ್ ಫೋರ್ಸ್ ಆರ್ ದೋಸ್ which require direct physical contact in order to work. ಸೊ ವರ್ಕ್ ಮಾಡಬೇಕಾದ್ರೆ ಸೊ ಆ ಆಬ್ಜೆಕ್ಟ್ ಜೊತೆ ನಾವು ಡೈರೆಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಇರಬೇಕಂತೆ. ಓಕೆ, ಅದಕ್ಕೆ ಫೋರ್ಸ್ ಅಪ್ಲೈ ಮಾಡಿದಾಗ ಆ ಆಬ್ಜೆಕ್ಟ್ ಜೊತೆ ಡೈರೆಕ್ಟಾಗಿ ಫಿಸಿಕಲ್ ಕಾಂಟ್ಯಾಕ್ಟ್ ಇರಬೇಕು. ಅದಕ್ಕೆ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತೀವಿ. 2 ಟೈಪ್ಸ್ ಆಫ್ ಕಾಂಟ್ಯಾಕ್ಟ್ ಫೋರ್ಸಸ್ ಯಾವ್ದ್ಯಾವುದು? ಒಂದು ಮಸ್ಕ್ಯುಲರ್ ಫೋರ್ಸ್ ಆ್ಯಂಡ್ ಅನದರ್ ಒನ್ ಈಸ್ ಫ್ರಿಕ್ಷನಲ್ ಫೋರ್ಸ್. Next question, what is work? Give an example of when work is done. ವರ್ಕ್ ಅಂದರೆ ಏನು? ವರ್ಕ್ ಆಗಿದೆ ಅಂತ ಹೇಳಲಿಕ್ಕೆ ಯಾವುದಾದ್ರೂ 2 ಎಕ್ಸಾಂಪಲ್ ಕೊಡಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ವರ್ಕ್ ಈಸ್ ಡನ್ ವೆನ್ ಫೋರ್ಸ್ ಅಪ್ಲೈಡ್ ಆನ್ ಆನ್ ಆಬ್ಜೆಕ್ಟ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಸೊ ವರ್ಕ್ ಡನ್ ಅಂತಂದರೆ ಏನು? ವರ್ಕ್ ಆಗಿದೆ ಅಂತ ಹೇಗೆ ಹೇಳ್ತೀವಿ? ನಾವೊಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕಿದಾಗ ಅದು ತನ್ನ ಪೊಸಿಷನನ್ನು ಚೇಂಜ್ ಮಾಡಬೇಕು ಅಥವಾ ಡೈರೆಕ್ಷನನ್ನು ಚೇಂಜ್ ಮಾಡಬೇಕು, ಅಂದರೆ ಅದು ಮೂವ್ ಆಗಬೇಕು. ಅದಕ್ಕೆ ನಾವು ವರ್ಕ್ ಈಸ್ ಡನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಅ ಚೇರ್ ಈಸ್ ಪುಶ್ಡ್ ಆ್ಯಂಡ್ ದ ಚೇರ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ಪುಷ್, ವರ್ಕ್ ಈಸ್ ಡನ್ ಆನ್ ದ ಚೇರ್. ಸೊ ಒಂದು ಚೇರಿಗೆ ನಾವು ಫೋರ್ಸ್ ಹಾಕಿ ಪುಷ್ ಮಾಡಿದಾಗ ಅದು ತನ್ನ ಡೈರೆಕ್ಷನನ್ನು ಚೇಂಜ್ ಮಾಡುತ್ತೆ. ಅವಾಗ ಏನಂತ ಹೇಳ್ತೀವಿ? ವರ್ಕ್ ಈಸ್ ಡನ್ ಅಂತ ಹೇಳ್ತೀವಿ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಸಿಂಪಲ್ ಮಿಷಿನ್ಸ್? Simple machines are the mechanical devices which help us to do work with lesser effort and lesser force. So simple machines ಅಂದ್ರೆ ಏನು? ಇಟ್ ಈಸ್ ಒನ್ ಆಫ್ ದ ಮೆಕ್ಯಾನಿಕಲ್ ಡಿವೈಸ್. ಅದೇನಕ್ಕೆ ಹೆಲ್ಪ್ ಮಾಡುತ್ತೆ? ನಮಗೆ ವರ್ಕ್ ಈಸಿ ಮಾಡುತ್ತೆ. ಯಾವುದ್ರ ಮೂಲಕ ಅಂದರೆ ಲೆಸರ್ ಫೋರ್ಸ್ ಆ್ಯಂಡ್ ಲೆಸರ್ ಎಫರ್ಟ್ ಹಾಕೋದ್ರ ಮೂಲಕ ನಮ್ಮ ವರ್ಕನ್ನು ಈಸಿ ಮಾಡುತ್ತೆ. ಓಕೆ, ನೆಕ್ಸ್ಟ್, ಹೌ ಆರ್ ವರ್ಕ್, ಫೋರ್ಸ್ ಆ್ಯಂಡ್ ಸಿಂಪಲ್ ಮಿಷಿನ್ ಕನೆಕ್ಟೆಡ್?
ನೇಮ್ ದ 6 ಸಿಂಪಲ್ ಮಿಷಿನ್ಸ್. ಸೊ ಇಲ್ಲಿ ವರ್ಕ್, ಫೋರ್ಸ್ ಅಂಡ್ ಸಿಂಪಲ್ ಮಿಷಿನ್ ಹೇಗೆ ಕನೆಕ್ಟ್ ಆಗಿದೆ ಅಂತ ಹೇಳಬೇಕಂತೆ. ಸಿಂಪಲ್ ಮಿಷಿನ್ಸ್ ಮೇಕ್ ಅವರ್ ವರ್ಕ್ ಈಸಿಯರ್ by helping us to do our work with a lesser force and have effort. ಸಿಂಪಲ್ ಮಿಷಿನ್ನು ನಮಗೆ ವರ್ಕ್ ಈಸಿ ಆಗಲಿಕ್ಕೆ ಹೆಲ್ಪ್ ಮಾಡತ್ತಂತೆ. ಯಾವುದ್ರ ಮೂಲಕ? ಸೊ ಇಲ್ಲಿ ಫೋರ್ಸನ್ನು ಕೂಡ ನಾವು ಲೆಸ್ ಅಮೌಂಟ್ ಆಫ್ ಫೋರ್ಸನ್ನು ಅಪ್ಲೈ ಮಾಡಬೇಕು ಆ್ಯಂಡ್ ಎಫರ್ಟು ಕೂಡ ಲೆಸ್ ಅಮೌಂಟ್ ಹಾಕಬೇಕು. ಆವಾಗ ಸಿಂಪಲ್ ಮಿಷಿನ್ಸಿಂದ ವರ್ಕ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಓಕೆ, the 6 simple machines are lever, pulley, wheel and axle, inclined plane, screw and well. Okay, these are the 6 simple machines. Next question. Here, students, see this. What is this? Yes, here indicates F, L, E and 1, 2, 3. Children, this helps to types of lever. Okay, how to explain the types of lever using this image. Okay children, so in the first order lever, when the fulcrum is between the effort and the load in a lever. So first order, F means fulcrum and first order lever. 1 means first order lever. So first order lever ಅಲ್ಲಿ ಏನಾಗುತ್ತೆ? ಫಲ್ಕ್ರಮ್ಮು ಮಿಡಲ್ ಅಲ್ಲಿ ಇರುತ್ತೆ. ಯಾವುದ್ರ ಮಿಡಲ್ ಅಲ್ಲಿ? ಎಫರ್ಟ್ ಅಂಡ್ ಲೋಡಿನ ಮಿಡಲ್ ಅಲ್ಲಿ ಫಲ್ಕ್ರಮ್ ಬರುತ್ತೆ. ಸೊ ಇಟ್ ಈಸ್ ಅ ಫಸ್ಟ್ ಆರ್ಡರ್ ಲಿವರ್. ಓಕೆ, ಇನ್ ಅ ಸೆಕೆಂಡ್ ಆರ್ಡರ್ ಲಿವರ್, ಲೋಡ್ ಈಸ್ between the fulcrum and the effort. So it is called as second order lever. In the third order lever, effort is between the fulcrum and the load. Then it is called as a third order lever. Understood students? Okay, what is lever? A lever is a rigid rod and moves freely around a fixed point. ಹಾಗಾದರೆ ಲೆವರ್ ಅಂದರೆ ಏನು? ಅದು ಒಂದು ರಿಜಿಡ್ ರಾಡ್ ಆಗಿರುತ್ತೆ. ಸೊ ಅದು ಫ್ರೀಯಾಗಿ ಮೂವ್ ಆಗುತ್ತೆ. ಯಾವುದ್ರ ಮೂಲಕ? ಆ ಫಿಕ್ಸ್ಡ್ ಪಾಯಿಂಟಿನ ಮೂಲಕ. ಓಕೆ ಚಿಲ್ಡ್ರನ್, ಗಿವ್ 2 ಎಕ್ಸಾಂಪಲ್ಸ್ ಆಫ್ ಫಸ್ಟ್ ಆರ್ಡರ್ ಲಿವರ್. ಸೊ ಫಸ್ಟ್ ಆರ್ಡರ್ ಲಿವರ್ ಅಲ್ಲಿ ಏನಾಗಿರುತ್ತೆ? ಫಲ್ಕ್ರಮ್ ಮಿಡಲ್ ಅಲ್ಲಿರುತ್ತೆ, ಲೋಡ್ ಅಂಡ್ ಎಫರ್ಟ್ ಎಂಡ್ ಅಲ್ಲಿರುತ್ತೆ. ಓಕೆ, 2 examples of first order lever are a pair of a scissor and a seesaw. Okay, give 2 examples of second order lever. So second order lever ಅಲ್ಲಿ ಏನಾಗಿರುತ್ತೆ? ಲೋಡ್ ಮಿಡಲ್ ಅಲ್ಲಿ ಇರುತ್ತೆ. ಯಾವುದ್ರ ಮಿಡಲ್ ಅಲ್ಲಿ? ಫಲ್ಕ್ರಮ್ ಅಂಡ್ ಎಫರ್ಟಿನ ಮಿಡಲ್ ಅಲ್ಲಿ. ಓಕೆ ಚಿಲ್ಡ್ರನ್, the examples of the second order lever are a nut cutter and a bottle opener. So next, give 2 example of third order lever. So third order lever ಅಲ್ಲಿ ಏನಾಗಿರುತ್ತೆ? ಎಫರ್ಟ್, ಲೋಡ್ ಅಂಡ್ ಫಲ್ಕ್ರಮ್ ನ ಮಿಡಲ್ ಅಲ್ಲಿ ಇರುತ್ತೆ. And 2 examples of the third order lever are a shovel and a pair of tongs. Students, this is your recap class. So ಇದು ಯಾವ ಡೇ ಅಲ್ಲಿ ಕಲ್ತಿದ್ದೀರಾ? ಡೇ 9, 18/1/2021 ಮಂಡೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ಆ್ಯಂಡ್ ಹೋಮ್ವರ್ಕ್ ಏನು ಕೊಟ್ಟಿದ್ರು? ರಿವೈಸ್ SR1 to SR6 ಆ್ಯಂಡ್ WS1 to WS8. SR1 ಇಂದ SR6 ವರೆಗೂ ರಿವೈಸ್ ಮಾಡಿ ಆ್ಯಂಡ್ WS1 ಇಂದ WS8 ವರೆಗೂ ರಿವೈಸ್ ಮಾಡಿ ಅಂತ ಹೇಳಿದರು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 11, ದಟ್ ಮೀನ್ಸ್ 19/1/2021 ಟ್ಯೂಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ಇನ್ ಟ್ಯೂಸ್ಡೇ ಕ್ಲಾಸ್ ದ ಟಾಪಿಕ್ ಈಸ್ wheel and the axle. Okay,
The wheel and axle is a simple machine and it allows us to turn the things with lesser force. It is also one of the simple machine. Okay, children. It also help to easy to our work. If you ever see a inside of a doorknob, so ನೀವು ಯಾವಾಗಾದರೂ ಡೋರ್ ನಾಬಿನ ಒಳಗಡೆ ನೋಡಿದ್ದೀರಾ? You will notice that it is attached to a rod that goes inside the ಡೋರ್. ಸೊ ಅಲ್ಲಿ ಏನಾಗಿರುತ್ತೆ ಡೋರ್ ನಾಬಲ್ಲಿ ಅಂತ ಅಂದರೆ ಅದು ಒಂದು ರಾಡಿಂದ ಅಟ್ಯಾಚ್ ಆಗಿರುತ್ತೆ, ಅದು ಡೋರಿನ ಒಳಗಡೆ ಹೋಗಿರುತ್ತೆ. ಓಕೆ, ಆಲ್ಸೋ ದ ಡೋರ್ ನಾಬ್ ಇಟ್ ಸೆಲ್ಫ್ ಇಸ್ ಮಚ್ ವೈಡರ್ ದ್ಯಾನ್ ದ ರಾಡ್. ಸೊ ಡೋರ್ ನಾಬ್ ಏನಾಗಿರುತ್ತೆ ರಾಡ್ಗಿಂತ ಸ್ವಲ್ಪ ವೈಡರ್ ಆಗಿರುತ್ತೆ. ಓಕೆ, ಆ್ಯಂಡ್ ಇನ್ ಎ ಕಾರ್ the steering wheel is wide and there is a rod which we cannot see that goes down into the car. So steering wheel ಏನಾಗಿರುತ್ತೆ ಕಾರಿನ ಒಳಗಡೆ ಹೋಗಿರುತ್ತೆ, ಬಟ್ ಅದನ್ನು ನಾವು ನೋಡ್ಲಿಕ್ಕೆ ಆಗಲ್ಲ. ದಟ್ ಗೋಸ್ ಡೌನ್ ಇನ್ ಟು ದ ಕಾರಿನ ಒಳಗಡೆ ಇರುತ್ತೆ. ಓಕೆ, ವೆನ್ ದ ಸ್ಟೀರಿಂಗ್ ವೀಲ್ ಇಸ್ ಟರ್ನ್, ನಾವು ಸ್ಟೀರಿಂಗ್ ವೀಲನ್ನು ಏನಾದರೂ ಟರ್ನ್ ಮಾಡಿದ್ವಿ ಅಂದರೆ ದಟ್ ರಾಡ್ ಹೆಲ್ಪ್ಸ್ ಟರ್ನ್ ದ ಟೈರ್ಸ್ ಆಫ್ ದ ಕಾರ್. ಸೊ ಆ ರಾಡ್ ಏನು ಮಾಡುತ್ತೆ ಟೈರು ಟರ್ನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಕಾಂಬಿನೇಷನ್ ಆಫ್ ಎ ವೀಲ್ ಆ್ಯಂಡ್ ಎ ರಾಡ್ ಅಟ್ಯಾಚ್ ಟು ಇಟ್. ಸೊ ಈ ರೀತಿ ಕಾಂಬಿನೇಷನ್ ಇರುವಂಥ ವೀಲ್ ಆ್ಯಂಡ್ ರಾಡ್ ಅಟ್ಯಾಚ್ ಆಗಿರುತ್ತಲ್ವಾ, ಸಚ್ ದಟ್ ದ ಬೋತ್ ಟರ್ನ್ ಟುಗೆದರ್. ಸೊ ಅದು ಎರಡೂ ಕೂಡ ಏನಾಗತ್ತೆ ಟರ್ನ್ ಆಗತ್ತೆ ಆ್ಯಂಡ್ ಈಸ್ ಕಾಲ್ಡ್ ಅ ವೀಲ್ ಆ್ಯಂಡ್ ಆಕ್ಸೆಲ್. ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು ವೀಲ್ ಆ್ಯಂಡ್ ಆಕ್ಸೆಲ್ ಅಂತ ಹೇಳ್ತೀವಿ. ಸ್ಟೂಡೆಂಟ್ ಇಲ್ಲಿ ನೋಡಿ, ಇಲ್ಲಿ ಸ್ಟೇರಿಂಗ್ ಇದೆ, ಇದ್ರ ಒಳಗಡೆ ರಾಡ್ ಹೋಗಿರುತ್ತೆ, ನಮಗೆ ಅದು ಕಾಣಿಸೋದಿಲ್ಲ. ಓಕೆ, ಸಿ ದಿಸ್ ಪಿಕ್ಚರ್. ದ ವಾಟರ್ ಟ್ಯಾಪ್ಸ್ we use at home are also examples of wheel and axle. ಸೊ ಇಲ್ಲಿ ವಾಟರ್ ಟ್ಯಾಪ್ ಏನಿದೆಯಲ್ಲ ನಾವು ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಅ ವೀಲ್ ಆ್ಯಂಡ್ ಆಕ್ಸೆಲ್. ಸೊ ಇಲ್ಲಿ ಟಾಪ್ ಏನಿದೆಯಲ್ಲ ವಾಟರ್ ಟ್ಯಾಪ್ ಏನಿದೆಯಲ್ಲ ಅದ್ರ ಒಳಗಡೆ ಕೂಡ ಒಂದು ರಾಡ್ ಇರುತ್ತೆ, ಅದು ಕೂಡ ಏನಾಗುತ್ತೆ ಈ ವೀಲ್ ಆ್ಯಂಡ್ ಆಕ್ಸೆಲ್ ಜೊತೆನೆ ಕೂಡ ಇದು ಒಟ್ಟಿಗೆ ಮೂವ್ ಆಗುತ್ತೆ. ಓಕೆ, next, the top portion of a tap which we turn when we need water. ಸೊ ಆ ವಾಟರ್ ಟ್ಯಾಪಿನ ಟಾಪ್ ಮೋಷನ್ನು ಕೂಡ ನಾವು ಟರ್ನ್ ಮಾಡಬೇಕು ಯಾವಾಗ ನಮಗೆ ವಾಟರ್ ಬೇಕಾಗಿರುತ್ತೆ ಆವಾಗ. ಫಂಕ್ಷನ್ ಆಸ್ ಅ ವೀಲ್ ಆ್ಯಂಡ್ ಇನ್ಸೈಡ್ ಇಟ್ ಈಸ್ ಕನೆಕ್ಟೆಡ್ ಆ್ಯಂಡ್ ಆಕ್ಸೆಲ್ ದಟ್ ವಿ ಕೆನಾಟ್ ಸಿ. ಸೊ ಆ ಮೇಲ್ಗಡೆ ಟ್ಯಾಪ್ ಏನಿರುತ್ತಲ್ವಾ ಅದು ವೀಲ್ ರೀತಿಯಾಗಿ ಆ್ಯಕ್ಷನ್ ಮಾಡುತ್ತೆ. ಸೊ ಅದ್ರ ಒಳಗಡೆ ಇನ್ನೊಂದು ರಾಡ್ ಕನೆಕ್ಟ್ ಆಗಿರುತ್ತೆ, ಅದನ್ನು ನಾವು ನೋಡ್ಲಿಕ್ಕಾಗಲ್ಲ. ಸ್ಕ್ರೂ ಡ್ರೈವರ್ಸ್ ಆಲ್ಸೋ ಅ wheel and axle. When we turn the handle of a screwdriver, it acts like a wheel and the rod is an axle. Okay, ಈ ಸ್ಕ್ರೂ ಡ್ರೈವರು ಕೂಡ ಏನು ವೀಲ್ ಆ್ಯಂಡ್ ಆಕ್ಸೆಲ್ಗೆ ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ನಾವು ಸ್ಕ್ರೂ ಡ್ರೈವರ್ನ ಮೂಮೆಂಟ್ ಮಾಡಿದ್ರೆ ಅದೇನಾಗ್ತಾ ಹೋಗುತ್ತೆ ನೈಲು ಒಳಗಡೆ ಹೋಗ್ತಾ ಹೋಗುತ್ತೆ. ಓಕೆ ಚಿಲ್ಡ್ರನ್, ಸೊ ಇದಿಷ್ಟನ್ನು ನೀವು ಯಾವ ಕ್ಲಾಸಲ್ಲಿ ಕಲ್ತಿದ್ದೀರಾ? ಡೇ 11, ದಟ್ ಈಸ್ 19/1/2021 ಕ್ಲಾಸಲ್ಲಿ ಕಲ್ತಿದ್ದೀರಾ. ಆ ಕ್ಲಾಸಲ್ಲಿ ಮತ್ತೆ ಏನು ಮಾಡಿಸಿದ್ರು ನಿಮಗೆ SR7 ರೀಡ್ ಮಾಡಿಸಿದ್ರು ಆ್ಯಂಡ್ WS9 ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಶನ್ ಕೂಡ ಫಿಲಪ್ ಮಾಡಿಸಿದ್ರು. ಎಲ್ಲ ಬರೆದಿದ್ದೀರಾ ಅಲ್ವಾ ಮಕ್ಕಳ? ಆ್ಯಂಡ್ ಹೋಮ್ವರ್ಕ್ ಏನು ಕೊಟ್ಟಿದ್ರು? ಕ್ವಶನ್ ನಂಬರ್ 2 ಇನ್ ದ WS9 ಆ್ಯಂಡ್ ಡ್ರಾ ಆ್ಯಂಡ್ ಲೇಬಲ್ ದ ಡಯಾಗ್ರಾಮ್ ಆಫ್ ವೀಲ್ ಆ್ಯಂಡ್ ಆಕ್ಸೆಲ್ ಇನ್ ಯುವರ್ ನೋಟ್ಬುಕ್. ನಿಮ್ಮ ನೋಟ್ಬುಕ್ಕಲ್ಲಿ ವೀಲ್ ಆ್ಯಂಡ್ ಆಕ್ಸೆಲ್ನ ಡಯಾಗ್ರಾಮ್ ಬರೀರಿ ಅಂತ ಹೇಳಿದರು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 12, ದಟ್ ಈಸ್ 21/2021 ವೆಡ್ನೆಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ನೋಡೋಣ. ಓಕೆ, in that day the topic is pulley. Okay, imagine having
to lift a heavy bucket of water from a deep inside well. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದೊಡ್ಡದಾದಂತಹ ಬಾವಿಯಿಂದ ಒಂದು ಬಕೆಟ್ ಆಫ್ ನಾವು ನೀರನ್ನು ತೆಗಿಬೇಕು ಅಂದರೆ ಏನಾಗ್ತಿತ್ತು? ಇಟ್ ವುಡ್ ಬಿ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಇಫ್ ಇಟ್ ಡಿಡ್ ನಾಟ್ ಹ್ಯಾವ್ ಎ ಸಿಂಪಲ್ ಮಿಷಿನ್ ಅಲ್ವಾ? ಸೊ ಇದು ತುಂಬ ಡಿಫಿಕಲ್ಟ್ ಟಾಸ್ಕ್ ಆಗಿರೋದು ಯಾವಾಗ ಇನ್ ಕೇಸ್ ಸಿಂಪಲ್ ಮಿಷಿನ್ ಇರಲಿಲ್ಲ ಅಂತಂದರೆ, ಲೈಕ್ ಅ ಪುಲಿ. ಸೊ ಈ ಪುಲಿ ಏನು ಮಾಡುತ್ತೆ? A pulley contains a wheel that moves freely around the axle. So pulley ಯಾವುದರಿಂದ ಆಗಿರುತ್ತೆ? ವೀಲ್ ಇಂದ ಆಗಿರುತ್ತೆ. ಆ್ಯಂಡ್ ಮೂವ್ಸ್ ಫ್ರೀಲಿ ಅರೌಂಡ್ ದ ಆಕ್ಸೆಲ್. ಆಕ್ಸೆಲಿಂದ ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ. ದ ವೀಲ್ ಇನ್ ಅ ಪುಲ್ಲಿ ಹ್ಯಾಸ್ ಅ ಗ್ರೂವ್ ಇನ್ ದ ಮಿಡಲ್ ಆಫ್ ದ ರೋಪ್. ಓಕೆ ಸ್ಟೂಡೆಂಟ್ಸ್, ಸಿ ದಿಸ್. ಸೊ ಮಿಡಲ್ ಆಫ್ ದ ರೋಪ್ ಅಲ್ಲಿ ಏನಿದೆ? ಗ್ರೂವ್ ಇದೆ. Okay children, the groove helps in keeping the rope in a place. So ಈ groove ಏನು ಮಾಡುತ್ತೆ? ಈ ರೋಪ್ ಏನಿದೆಯಲ್ವಾ ಆಚೆ ಈಚೆ ಹೋಗದೆ ಇರೋ ಹಾಗೆ ಫಿಕ್ಸ್ ಆಗಿರೋ ಹಾಗೆ ನೋಡ್ಕೊಳ್ಳುತ್ತೆ. ಓಕೆ, ವೆನ್ ವಿ ಪುಲ್ ಅ ರೋಪ್ ಡೌನ್ವರ್ಡ್ಸ್ ಫ್ರಮ್ ಒನ್ ಸೈಡ್ ಆಫ್ ದ ಪುಲ್ಲಿ, ನಾವು ಏನಾದರೂ ಈ ರೋಪನ್ನು ಡೌನ್ವರ್ಡ್ಸ್ ಆಗಿ ನಾವು ಒನ್ ಸೈಡ್ ಆಫ್ ದ ಪುಲ್ಲಿಯಿಂದ ಇದು ಮಾಡ್ತಿದ್ದೀವಿ ಅಂದರೆ ದ ಅದರ್ ಸೈಡ್ ಆರ್ ದ ಅದರ್ ಎಂಡ್ ಆಫ್ ದ ರೋಪ್ ಈಸ್ ಪುಲ್ಡ್ ಅಪ್ವರ್ಡ್ಸ್. ಸೊ ಇನ್ನೊಂದು ಕಡೆ ಏನಾಗ್ತಾ ಇರತ್ತೆ? ನಾವು ಡೌನ್ವರ್ಡಲ್ಲಿ ಫೋರ್ಸ್ ಆಗ್ತಾ ಇದ್ದೀವಿ ಅಂದರೆ ಇನ್ನೊಂದು ಕಡೆ ಅದು ಅಪ್ವರ್ಡಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ದೇರ್ ಬೈ ಲಿಫ್ಟಿಂಗ್ ದ ರಾಡ್. ಸೊ ಅದೇನಾಗತ್ತೆ? ರಾಡನ್ನು ಲಿಫ್ಟ್ ಮಾಡುತ್ತೆ. ಸ್ಟೂಡೆಂಟ್, ಸಿ ದಿಸ್ ಪಿಕ್ಚರ್. ಇಲ್ಲಿ ನಾವು ಒಂದು ಕಡೆಯಿಂದ ಫೋರ್ಸನ್ನು ಈ ಕಡೆ ಡೌನ್ವರ್ಡ್ಸಲ್ಲಿ ಹಾಕ್ತಾ ಇದ್ದೀವಿ ಅಂದರೆ ಇನ್ನೊಂದು ಸೈಡಿಂದ ಏನಾಗ್ತಾ ಇರುತ್ತೆ? ಸೊ ಅಪ್ವರ್ಡ್ಸಲ್ಲಿ ಏನಾಗ್ತಾ ಇರುತ್ತೆ? ಆ ರಾಡ್ ಅಥವಾ ಯಾವುದಾದ್ರು ಆಬ್ಜೆಕ್ಟನ್ನು ಅದು ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಓಕೆ ಚಿಲ್ಡ್ರನ್, ಯು ಕ್ಯಾನ್ ಸಿ ದಟ್ ಪುಲಿ ಹೆಲ್ಪ್ಸ್ ಇನ್ ಚೇಂಜಿಂಗ್ ದ ಡೈರೆಕ್ಷನ್ ವಿಚ್ ದ ಫೋರ್ಸ್ ನೀಡ್ಸ್ ಟು ಬಿ ಅಪ್ಲೈಡ್. ಸೊ ಪುಲಿ ಏನು ಮಾಡುತ್ತೆ? ಇಲ್ಲಿ ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೆ ಅಪ್ಲೈ ಆಗುತ್ತೆ. ಯಾಕೆ ಅಂತಂದರೆ ಫೋರ್ಸ್ ನೀಡ್ಸ್ ಟು ಬಿ ಅಪ್ಲೈಡ್. ನಾವು ಫೋರ್ಸ್ ಯಾವ ಕಡೆ ಹಾಕಿರ್ತೀವೋ ಆ ಕಡೆ ಅದು ಅಪ್ಲೈ ಆಗುತ್ತೆ. ವೆನ್ ಯೂಸಿಂಗ್ ದ ಪುಲಿ ವಿ ವಿಲ್ ಪುಲ್ ದ ರೋಪ್ ಡೌನ್. ಸೊ ಪುಲಿನ ಯೂಸ್ ಮಾಡಿ ನಾವು ರೋಪನ್ನು ಏನು ಮಾಡ್ಬೋದು ಇಲ್ಲಿ? ಸೊ ಡೌನ್ವರ್ಡ್ ಫೋರ್ಸಲ್ಲಿ ಇದನ್ನು ಇದು ಮಾಡ್ಬೋದು. ಓಕೆ, ಎ ಪುಲ್ ದ ರೋಪ್ ಡೌನ್ ಅಪ್ಲೈಯಿಂಗ್ ಡೌನ್ವರ್ಡ್ ಫೋರ್ಸ್. ನಾವು ಈ ರೋಪನ್ನು ಕೆಳಗೆ ಎಳಿಬೇಕು ಅಂತಂದರೆ ನಾವೇನು ಮಾಡಬೇಕು? ಡೌನ್ವರ್ಡ್ ಫೋರ್ಸನ್ನು ಅಪ್ಲೈ ಮಾಡಬೇಕು. ಟು ಲಿಫ್ಟ್ ಸಮಥಿಂಗ್ ಅಪ್ ದ ಪುಲಿ ಮೇಕ್ಸ್ ಅವರ್ ವರ್ಕ್ ಈಸಿಯರ್ ಆಸ್ ಇಟ್ ಈಸ್ ಈಸಿಯರ್ ಟು ಅಪ್ಲೈ ಫೋರ್ಸ್ ಡೌನ್ವರ್ಡ್ಸ್ ದ್ಯಾನ್ ದ ಅಪ್ವರ್ಡ್ಸ್. ಸೊ ಇದು ಪುಲಿ ಯಾವ ರೀತಿಯಲ್ಲಿ ಆ್ಯಕ್ಟ್ ಮಾಡುತ್ತೆ ಅಂತಂದರೆ ನಮಗೆ ಯಾವುದಾದ್ರೂ ಒಂದು ಕೆಳಗೆ ಬಿದ್ದಿರುವಂತಹ ವಸ್ತುವನ್ನು ಮೇಲೆತ್ತಲಿಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿಯಲ್ಲಿ? ನಾವು ಇಲ್ಲಿ ಪುಲಿ ಯೂಸ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಅದನ್ನು ಮೇಲೆ ಎತ್ತಲ್ಲ, ಡೌನ್ವರ್ಡ್ ಫೋರ್ಸನ್ನು ಅಪ್ಲೈ ಮಾಡಿಬಿಟ್ಟು ಸೊ ಆಬ್ಜೆಕ್ಟನ್ನು ನಾವೇನು ಮಾಡ್ತೀವಿ? ಅಪ್ವರ್ಡ್ ಡೈರೆಕ್ಷನಿಂದ ಏನು ಮಾಡ್ತೀವಿ? ಲಿಫ್ಟ್ ಮಾಡ್ತೀವಿ. ಓಕೆ ಚಿಲ್ಡ್ರನ್, ವಿ ಕ್ಯಾನ್ ಸಿ ಮೆನಿ ಎಕ್ಸಾಂಪಲ್ ಆಫ್ ಪುಲೀಸ್ ಇನ್ ಅವರ್ ಡೈಲಿ ಲೈಫ್. ವಿ ಯೂಸ್ ಪುಲೀಸ್ ಟು ಡ್ರಾ ವಾಟರ್ ಔಟ್ ಆಫ್ ವೆಲ್ಸ್, ಇನ್ ಅ ಸೈಕಲ್ ಚೈನ್ಸ್ ಆ್ಯಂಡ್ even in exercise equipment seen in the gym. ಸೊ ಎಲ್ಲೆಲ್ಲಿ ನಾವು ಎಕ್ಸಾಂಪಲ್ಸ್ ನೋಡ್ತೀವಿ ಅಂತಂದರೆ ಇಲ್ಲಿ ಸೈಕಲ್ ಚೈನ್ ನೋಡಿದ್ದೀರಲ್ವಾ ಮಕ್ಕಳ? ಆ್ಯಂಡ್ ವೆಲ್ಸಲ್ಲಿ ಒಂದು ಕೊಡ ನೀರು ಬಾವಿಯಿಂದ ಸೇದಬೇಕು ಅಂತಂದರೆ ನಾವೇನು ಮಾಡ್ತೀವಿ? ಸೊ ಡೌನ್ವರ್ಡ್ಸ್ ಫೋರ್ಸ್ ಹಾಕ್ತೀವಿ, ಆವಾಗ ಅದು ಕೆಳಗಡೆ ಇರುವಂತಹ ಬಕೆಟು ನೀರು ತುಂಬ್ಕೊಂಡ್ಬಿಟ್ಟು ಏನಾಗುತ್ತೆ? ಅಪ್ವರ್ಡ್ ಡೈರೆಕ್ಷನಲ್ಲಿ ಮೇಲೆ ಬರುತ್ತೆ. ಓಕೆ, ಆ್ಯಂಡ್ ಏನು ಮಾಡಿದ್ದೀವಿ ಇಲ್ಲಿ? ನೆಕ್ಸ್ಟು ಕೆಲವೊಂದು ಜಿಮ್ ಎಕ್ವಿಪ್ಮೆಂಟ್ಸಲ್ಲೂ ಕೂಡ ನಾವೇನು ಮಾಡ್ತೀವಿ? ಸೊ ಈ ಪುಲಿನ ಯೂಸ್ ಮಾಡ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಈ ಕ್ಲಾಸಲ್ಲಿ ಏನು ಮಾಡಿದ್ರು? SR 8 and 9 ರೀಡ್ ಮಾಡಿದ್ರು. ಓಕೆ ಚಿಲ್ಡ್ರನ್, ಆ್ಯಂಡ್ WS9 3 and 4 ಕ್ವಶನ್ನು ಕೂಡ ಫಿಲಪ್ ಮಾಡಿಸಿದ್ರು. ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ಆ್ಯಂಡ್ ಹೋಮ್ವರ್ಕ್ ಏನು ಕೊಟ್ಟಿದ್ರು ಅವತ್ತು?
Draw a diagram of a fixed pulley in a notebook. Read SR8 and fixed pulley from SR9. ಸೊ ಇಲ್ಲಿ ಡಯಾಗ್ರಾಮ್ ಆಫ್ ಫಿಕ್ಸ್ಡ್ ಪುಲಿನ ಬರಿಬೇಕಂತೆ ಆ್ಯಂಡ್ SR8 ಆ್ಯಂಡ್ SR9 ಕೂಡ ರೀಡ್ ಮಾಡಬೇಕಂತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 13, ದಟ್ ಈಸ್ 21/1/2021 ಥರ್ಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಇನ್ ಥರ್ಸ್ಡೇ ಕ್ಲಾಸ್ ದ ಟಾಪಿಕ್ ಈಸ್ ಮೂವಬಲ್ ಪುಲಿ. ಓಕೆ, and fixed pulley. First we discuss about the fixed pulley. A pulley where the wheel and axle are fixed and do not move. ಸೊ ಪುಲ್ಲಿಯಲ್ಲಿ ಏನಾಗಿರುತ್ತೆ, ವೀಲ್ ಆ್ಯಂಡ್ ಆಕ್ಸೆಲ್ ಮೂವ್ ಆಗಲ್ಲ, ಫಿಕ್ಸ್ ಆಗಿರುತ್ತೆ. ಓಕೆ, ಈಸ್ ಕಾಲ್ಡ್ ಅ ಫಿಕ್ಸ್ಡ್ ಪುಲ್ಲಿ. ಸೊ ಇದನ್ನೇನಂತ ಹೇಳ್ತೀವಿ, ಫಿಕ್ಸ್ಡ್ ಪುಲ್ಲಿ ಅಂತ ಹೇಳ್ತೀವಿ. ಇನ್ ದ ಇಮೇಜ್ ಆನ್ ದ ರೈಟ್ you can see an example of a fixed pulley. You can see that the advantages of using pulley is that when you pull an object down, you see gravitational force to your benefit. Okay children, this is a diagram of a fixed pulley. Next we move on to the movable pulley. In this kind of pulley, the wheel is not fixed at one place and it moves with the rod. So fixed ಪುಲ್ಲಿಯಲ್ಲಿ ಏನಾಗಿರುತ್ತೆ, ವೀಲು ಫಿಕ್ಸ್ ಆಗಿರುತ್ತೆ. ಸೊ ಈ ಮೂವಬಲ್ ಪುಲ್ಲಿಯಲ್ಲಿ ವೀಲು ಫಿಕ್ಸ್ ಆಗಿರಲ್ಲ, ಅದು ಲೋಡಿನ ಜೊತೆನೆ ಮೂವ್ ಆಗತ್ತೆ. ಓಕೆ, ದ ಪುಲ್ಲಿ ಡಿವೈಡ್ಸ್ ದ ಎಫರ್ಟ್ ನೀಡೆಡ್ ಟು ಲಿಫ್ಟ್ ದ ಲೋಡ್ ಇಂಟು 2 halves. ಸೊ ಅದೇನ್ ಮಾಡುತ್ತೆ, ಎಫರ್ಟ್ ಅನ್ನ ಎರಡು ರೀತಿಯಲ್ಲಿ ಅದು ಡಿವೈಡ್ ಮಾಡುತ್ತೆ. ಯಾವುದಕ್ಕೋಸ್ಕರ, ಲಿಫ್ಟ್ ದ ಲೋಡ್. ಸೊ ಲೋಡ್ ಅನ್ನು ಲಿಫ್ಟ್ ಮಾಡೋದಕ್ಕೋಸ್ಕರ ಎಫರ್ಟ್ ಅನ್ನ 2 types ಅಲ್ಲಿ ಅದು ಡಿವೈಡ್ ಮಾಡುತ್ತೆ. ಓಕೆ, ಇನ್ ದ ಇಮೇಜ್ ಆನ್ ದ ಲೆಫ್ಟ್ ಯು ಕ್ಯಾನ್ ಸಿ ದಟ್ ಇಫ್ ದ ಲೋಡ್ ಆಫ್ 1 kilogram needs to be lifted. ಸೊ ಇಲ್ಲಿ ನೋಡಿ, ಇಲ್ಲಿ 1 kilogram ಅಥವಾ 1 kg ಅಂತ ಏನು ಹೇಳ್ತಿರಲ್ವಾ, ಅದು ಲಿಫ್ಟ್ ಮಾಡ್ತಿದೆ. half the effort is applied by the person on the free hand. ಸೊ ಇನ್ ಹಾಫ್ ಆಫ್ ಎಲ್ಲಿ ಏನ್ ಮಾಡ್ತಾ ಇದ್ದಾರೆ, another half of the effort ಅನ್ನ ಪರ್ಸನ್ ಅಪ್ಲೈ ಮಾಡ್ತಿದ್ದಾರೆ ಆನ್ ದ ಫ್ರೀ ಎಂಡ್. ಓಕೆ ಚಿಲ್ಡ್ರನ್, and the other half is applied by the fixed end of the rope and another half of the ಎಲ್ಲಿ ಅಪ್ಲೈ ಆಗ್ತಾ ಇದೆ ಅಂತಂದ್ರೆ ಫಿಕ್ಸ್ಡ್ ಎಂಡ್ ಅಲ್ಲಿ ಆಫ್ ದ ರೋಪ್ ಅಲ್ಲಿ ಅಪ್ಲೈ ಆಗ್ತಾ ಇದೆ. ದಿಸ್ ಮೀನ್ಸ್ ದಟ್ ಇನ್ ಅ ಮೂವಬಲ್ ಪುಲ್ಲಿ ದ ಎಫರ್ಟ್ ಈಸ್ ನೀಡೆಡ್ ಟು ಬಿ ಲಿಫ್ಟ್ ದ load is reduced. Okay, the moving wheel allows the load to move in the direction of the effort. So moving wheel ಏನಾಗುತ್ತೆ, it allows the load to move. So load ಅನ್ನ ಮೂವ್ ಆಗೋ ಹಾಗೆ ಮಾಡುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ, when the effort is effect. Okay, so effort ಎಲ್ಲಿ ಹಾಕ್ತೀವೋ ಆ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋ ಹಾಗೆ ಮಾಡುತ್ತೆ. You may have seen a large cranes being used at construction site. Okay, even cranes have movable pulleys which are used to lift a large weight. Student ನೋಡಿ ಇಲ್ಲಿ, ಸೊ ಇಲ್ಲಿ ಆ ಲೋಡಿನ ಜೊತೆ ವೀಲು ಕೂಡ ಮೂವ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಏನು ಮಾಡ್ತಾರೆ, ತುಂಬಾನೇ ದೊಡ್ಡದಾದಂತಹ ಒಂದು ವಸ್ತುನ ಎತ್ತಲಿಕ್ಕೆ ಎಲ್ಲ ಈ ಕ್ರೇನನ್ನು ಯೂಸ್ ಮಾಡ್ತಾರೆ. ಓಕೆ ಚಿಲ್ಡ್ರನ್, ಸೊ ಇದಿಷ್ಟನ್ನು ಯಾವ ಕ್ಲಾಸಲ್ಲಿ ಕಲ್ತಿದ್ರಿ ನೀವು, ಥರ್ಸ್ಡೇ ಕ್ಲಾಸ್ ಅಂತಂದರೆ 21/1/2021 ಕ್ಲಾಸಲ್ಲಿ ಕಲ್ತಿದ್ದೀರ ಅಲ್ವಾ ಮಕ್ಕಳ. ಆ್ಯಂಡ್ ಹೋಮ್ವರ್ಕ್ ಏನು ಕೊಟ್ಟಿದ್ರು ಅವತ್ತು, ಡ್ರಾ ಅ ಲೇಬಲ್ ಆ್ಯಂಡ್ ಡಿಫೈನ್ ಅ ಫಿಕ್ಸ್ಡ್ ಆ್ಯಂಡ್ ಮೂವಬಲ್ ಪುಲ್ಲಿ ಇನ್ ಅ ನೋಟ್ಬುಕ್.
ಸೊ ಡ್ರಾ ಮಾಡಬೇಕು ಆ್ಯಂಡ್ ಡೆಫಿನಿಷನ್ನ ಕೂಡ ಬರಿಬೇಕು. ಯಾವುದ್ರ ಬಗ್ಗೆ? ಫಿಕ್ಸ್ಡ್ ಪುಲ್ಲಿ ಆ್ಯಂಡ್ ಮೂವಬಲ್ ಪುಲ್ಲಿ ಅಂತ ಹೇಳಿ ಅದ್ರ ಬಗ್ಗೆ ಡೆಫಿನಿಷನ್ ಕೂಡ ಬರಿಬೇಕು. ಆ್ಯಂಡ್ WS10 ಕೂಡ ಫಿಲ್ ಮಾಡಿದ್ದೀರಾ ಅಲ್ವಾ ಮಕ್ಕಳ? ನೆಕ್ಸ್ಟ್ ವಿ ನೋ ಸಮ್ important points. Okay, what is a movable pulley? A pulley where the wheel is not fixed and moves with a load. ವೀಲ್ ಫಿಕ್ಸ್ ಆಗಿರಲ್ಲ, ಲೋಡ್ ಜೊತೆನೆ ಆ ವೀಲು ಮೂವ್ ಆಗುತ್ತೆ, ಅದಕ್ಕೆ ಮೂವಬಲ್ ಪುಲ್ಲಿ ಅಂತ ಹೇಳ್ತೀವಿ. ವಾಟ್ ಈಸ್ ದ ಪರ್ಪಸ್ ಆಫ್ ಅ ಮೂವಬಲ್ ಪುಲ್ಲಿ? ಅದರ ಪರ್ಪಸ್ ಏನು? ಟು ಡಿವೈಡ್ ದ ಎಫರ್ಟ್ ಇಂಟು 2 parts. ಸೊ ಎಫರ್ಟನ್ನು 2 partsಲ್ಲಿ ಡಿವೈಡ್ ಮಾಡುತ್ತೆ. ಥರ್ಡ್ ಒನ್, ಹೌ ಡಸ್ ದ ಮೂವಿಂಗ್ ವೀಲ್ ಹೆಲ್ಪ್? ಮೂವಿಂಗ್ ವೀಲ್ ಹೇಗೆ ಹೆಲ್ಪ್ ಮಾಡುತ್ತೆ? ಇಟ್ ಹೆಲ್ಪ್ ಅಸ್ ಟು ಮೂವ್ ದ ಲೋಡ್ ಇನ್ ದ ಡೈರೆಕ್ಷನ್ ಆಫ್ ದ ಎಫರ್ಟ್. ಸೊ ಲೋಡನ್ನು ಮೂವ್ ಮಾಡುತ್ತೆ ಯಾವ ಕಡೆ? ಎಫರ್ಟ್ ಯಾವ ಕಡೆ ಹಾಕ್ತೀವೋ ಆ ಕಡೆ. ಓಕೆ ಚಿಲ್ಡ್ರನ್, ಸೊ ಇದಿಷ್ಟನ್ನು ಕೂಡ ನಾವು ಡೇ 13 ಕಲ್ತಿದ್ದೀವಿ. ಶಾಲ್ ವಿ ಮೂವ್ ಆನ್ ಟು ದ ಡೇ 14? ಎಸ್, that is 22/1/2021 Friday. The topic is inclined plane. A inclined plane is a ramp that helps us to carry heavy weights up and down heights. So inclined plane andreno, it is also one of the ramp. Okay children, that help us to carry heavy weights. ಸೊ ಹೆವಿ ವೇಟ್ಸನ್ನು ಕ್ಯಾರಿ ಮಾಡುತ್ತೆ. ಯಾವ ರೀತಿಯಲ್ಲಿ? ಅಪ್ ಆ್ಯಂಡ್ ಡೌನ್ ಹೈಟ್ಸ್. ಅಪ್ ಆ್ಯಂಡ್ ಡೌನ್ ಹೈಟಲ್ಲಿ ಕ್ಯಾರಿ ಮಾಡುತ್ತೆ. ಓಕೆ, ಇನ್ಸ್ಟೆಡ್ ಆಫ್ ಲಿಫ್ಟಿಂಗ್ ದ ವೆಯ್ಟ್ ಅಪ್, ವಿ ಕ್ಯಾನ್ ಪುಷ್ ಇಟ್ ಅಲಾಂಗ್ ದ ಇನ್ಕ್ಲೈನ್ಡ್ ಪ್ಲೇನ್. ಸೊ ನಾವಿಲ್ಲೇನು ಮಾಡ್ಬೋದು? ವೆಯ್ಟನ್ನು ಅಪ್ ಮಾಡೋ ಬದಲು ಇನ್ಕ್ಲೈನ್ಡ್ ಪ್ಲೇನ್ನ ಯೂಸ್ ಮಾಡಿಕೊಂಡು ಪುಷ್ ಮಾಡ್ಬೋದು. ದ ಇನ್ಕ್ಲೈನ್ಡ್ ಪ್ಲೇನ್ ರೆಡ್ಯೂಸಸ್ ದ ಅಮೌಂಟ್ ಆಫ್ ಎಫರ್ಟ್. ಇನ್ಕ್ಲೈನ್ ಪ್ಲೇನ್ ಏನು ಮಾಡುತ್ತೆ? ಅಮೌಂಟ್ ಆಫ್ ಎಫರ್ಟ್ನ ರೆಡ್ಯೂಸ್ ಮಾಡುತ್ತೆ. ನೀಡೆಡ್ ಟು ಪುಷ್ ದ ಲೋಡ್. ಸೊ ಲೋಡನ್ನು ಪುಷ್ ಮಾಡೋದಕ್ಕೆ ಎಫರ್ಟ್ ಎಷ್ಟು ಬೇಕೋ ಅದನ್ನು ಕಮ್ಮಿ ಮಾಡುತ್ತೆ. ಓಕೆ ಚಿಲ್ಡ್ರನ್, ಸ್ಟೂಡೆಂಟ್ಸ್ ಸಿ ದಿಸ್ ಎಫೆಕ್ಟ್ ಆಫ್ ಆಂಗಲ್ ಆಫ್ ಎ ಇನ್ಕ್ಲೈನ್ಡ್ ಪ್ಲೇನ್. ಸೊ ಇನ್ಕ್ಲೈನ್ಡ್ ಪ್ಲೇನಲ್ಲಿ ಆ್ಯಂಗಲ್ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಆಸ್ ದ ಆ್ಯಂಗಲ್ ಆಫ್ ಎ ಇನ್ಕ್ಲೈನ್ಡ್ ಪ್ಲೇನ್ ಇಸ್ ಡಿಕ್ರೀಸಸ್, ದ ಎಫರ್ಟ್ ರಿಕ್ವೈರ್ಡ್ ಟು ಲಿಫ್ಟ್ ದ ಲೋಡ್ ಆಲ್ಸೋ ಡಿಕ್ರೀಸಸ್. ಸೊ ಆ್ಯಂಗಲ್ ಡಿಕ್ರೀಸ್ ಆಗ್ತಾ ಇದೆ ಇನ್ಕ್ಲೈನ್ ಪ್ಲೇನಲ್ಲಿ ಅಂತಂದರೆ, ಸೊ ಇಲ್ಲಿ ಎಫರ್ಟ್ ಹಾಕೋದು, ಲೋಡ್ ಮೇಲೆ ಎಫರ್ಟ್ ಹಾಕೋದು ಕೂಡ ಡಿಕ್ರೀಸ್ ಆಗುತ್ತೆ. ಇನ್ ದ ಇಮೇಜ್ ಬಿಲೋ ಯು ಕ್ಯಾನ್ ಸಿ ಹೌ ದ ಆ್ಯಂಗಲ್ affects the effort required to move the load. ಸೊ ಇಲ್ಲಿ ಇರುವಂತಹ ಡಯಾಗ್ರಾಮ್ ನೋಡಿ ಮಕ್ಕಳ, ಹೇಗೆ ಇನ್ಕ್ಲೈನ್ಡ್ ಪ್ಲೇನು ಆ್ಯಂಗಲ್ ಡಿಕ್ರೀಸ್ ಆದಾಗೆ ಎಫರ್ಟ್ ಹೇಗೆ ಡಿಕ್ರೀಸ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಇನ್ಕ್ಲೈನ್ಡ್ ಪ್ಲೇನ್ ಆ್ಯಂಗಲ್ ಏನಿದೆ? ಹೈ ಆಗಿದೆ. ಸೊ ಆ್ಯಂಗಲ್ ಆಫ್ ಇನ್ಕ್ಲೈನ್ಡ್ ಪ್ಲೇನ್, ದಿಸ್ ಒನ್ ಈಸ್ ಓಕೆ. ಸೊ ಇಟ್ ನೀಡ್ಸ್ ಮೋಸ್ಟ್ ಎಫರ್ಟ್. ಸೊ ಬರ್ತಾ ಬರ್ತಾ ಏನಾಗ್ತಿದೆ ನೋಡಿ, ಇಲ್ಲಿ ಇನ್ಕ್ಲೈನ್ಡ್ ಪ್ಲೇನು ಏನಾಗ್ತಿದೆ? ಕಮ್ಮಿ ಆಗ್ತಾ ಇದೆ ಅಂತಂದರೆ ಇಟ್ ನೀಡ್ ಲೆಸರ್ ಎಫರ್ಟ್. ಓಕೆ ಚಿಲ್ಡ್ರನ್, ಸಮ್ ಎಕ್ಸಾಂಪಲ್ ಆಫ್ ಇನ್ಕ್ಲೈನ್ಡ್ ಪ್ಲೇನ್ ಇನ್ಕ್ಲೂಡ್ಸ್ ಅ ramps which helps people with disabilities access buildings, slides in the park, and even roads built on hills and mountains. Okay children, so these are the examples of the inclined plane. Students, see this. Think the cyclist is going up the inclined plane. Which one will be easier to the cycle on? So ಇಲ್ಲಿ ನೋಡಿ, ಇಲ್ಲಿ ಇದು ತುಂಬ ಅಪ್ ಇದೆ ಇನ್ಕ್ಲೈನ್ಡ್ ಪ್ಲೇನ್. ಓಕೆ, ಇದೆರಡರಲ್ಲಿ ಸೈಕ್ಲಿಸ್ಟಿಗೆ ಯಾವುದು ಈಸಿ ಆಗುತ್ತೆ? ಎಸ್, absolutely, this is B. This is because as the angle of inclined plane decreases, effort required to lift the load also decreases. ಸೊ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಏನಾಗಿದೆ? ಇಲ್ಲಿ ಸ್ಮಾಲರ್ ಆ್ಯಂಗಲ್ ಇದೆ. ಸೊ ಅದಕ್ಕೆ ಸೈಕ್ಲಿಸ್ಟಿಗೆ ಈ ಅಪ್ ಹತ್ತೋದು ಈಸಿ ಆಗುತ್ತೆ. ಓಕೆ ಚಿಲ್ಡ್ರನ್.
ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಇನ್ಕ್ಲೈನೆಡ್ ಪ್ಲೇನ್. ಯಾವುದಿದು ಸ್ಲೈಡ್ಸ್ ಇಂದ ಜಾರಬಂಡಿ ಆಡಿದ್ದೀರಾ ಅಲ್ವಾ ಮಕ್ಕಳ? ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ದ ಇನ್ಕ್ಲೈನೆಡ್ ಪ್ಲೇನ್. ಆ್ಯಂಡ್ ರೋಡ್ಸ್ ಇನ್ ದ ಹಿಲ್ ಸ್ಟೇಷನ್. ಸೊ ಬೆಟ್ಟ ಗುಡ್ಡಗಳಲ್ಲಿ ದಾರಿ ಇರುತ್ತಲ್ಲ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ದ ಇನ್ಕ್ಲೈನೆಡ್ ಪ್ಲೇನ್. ಓಕೆ, ಆ್ಯಂಡ್ ಆಲ್ಸೋ ಎಕ್ಸಸ್ ಬಿಲ್ಡಿಂಗ್ಸ್. ಸೊ ಕೆಲವೊಬ್ಬರು ಡಿಸಬಿಲಿಟೀಸಿಗೆ ಬಿಲ್ಡಿಂಗ್ಸಲ್ಲಿ ಫ್ಲೋರ್ ಮಾಡಿರ್ತಾರಲ್ವಾ ವಿತೌಟ್ ಸ್ಟೇರ್ ಕೇಸ್, ಅದು ಕೂಡ ಇನ್ಕ್ಲೈನೆಡ್ ಪ್ಲೇನಿಗೆ ಎಕ್ಸಾಂಪಲ್ ಆಗಿರುತ್ತೆ. ಓಕೆ ಚಿಲ್ಡ್ರನ್, ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ summary of this week class. Thank you. Have a nice day.